ನಮಸ್ಕಾರ ವೀಕ್ಷಕರೇ, ಮಠ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವಿರುವುದು ಕೊಲ್ಯದ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಜೊತೆಗೆ ಮಾತನಾಡುವುದಕ್ಕಾಗಿ. ಕೊಲ್ಯದ ಶಾರದೋತ್ಸವದ ಈ ಶಾರದಾ ಸದನ ಚತುಷ್ಪಥ ಕಾಮಗಾರಿಯಿಂದಾಗಿ ಒಂದು ಸ್ವರೂಪ ಕಳೆದುಕೊಳ್ಳುವಂಥ ಸ್ಥಿತಿ ಬಂದಾಗ, ಅದರ ಸ್ವಲ್ಪ ಭಾಗ ಹೈವೇಗೆ ಹೋದಾಗ ಈ ಸಮಿತಿಯವರು ಸ್ವಲ್ಪ ಯೋಚನೆ ಮಾಡಿದರು. ಒಂದಷ್ಟು ಸಮಿತಿಯ ಸದಸ್ಯರ ಮಧ್ಯೆ ಮುಂದಕ್ಕೆ ಏನು ಅನ್ನುವ ಆತಂಕ ಕೂಡ ಇತ್ತು. ಸಮಿತಿ ಏನು ಸದನವನ್ನು ಇವರು ಕಟ್ಟಿದ್ದಾರೆ, ಅದರಲ್ಲಿ ಅರ್ಧದಷ್ಟು ಭಾಗ ಹೈವೇಗೆ ಹೋದಾಗ ಅವರ ನಿಶ್ಚಿತ ಉದ್ದೇಶಗಳನ್ನು ಈಡೇರಿಸುವಂತಹ ಆ ಪ್ರಮೇಯಕ್ಕೆ ಒಂದಿಷ್ಟು ಗೊಂದಲಗಳಾಯಿತು. ಆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಮತ್ತೆ ಅದೇ ಸಂಭ್ರಮ, ಶಾರದಾ ಮಾತೆ ಏನು ಇವರು ಪ್ರತಿ ಶುಕ್ರವಾರ ಆರಾಧಿಸುವಂತಹ ಭಜನೆ ಇರ್ಬೋದು, ಅಥವಾ ವರ್ಷಂಪ್ರತಿ ನಡೆಯುವಂತಹ ವಿಜೃಂಭಣೆಯ ಶಾರದೋತ್ಸವಗಳಿರ್ಬೋದು, ಇವೆಲ್ಲವನ್ನು ಕೂಡ ಹಿಂದಿನ ಪ್ರಕಾರವೇ ನಡೆಸಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ಇದೀಗ ಭಾಳಷ್ಟು ಶ್ರಮ ವಹಿಸಿ ಒಂದು ಶಾರದೋತ್ಸವದ ಸಮಿತಿಯ ಹೊಸ ಕಟ್ಟಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಇಲ್ಲಿ ಶಿಲಾನ್ಯಾಸ ಆಗಿತ್ತು. ಕಳೆದ ಬಾರಿ ಶಾರದೋತ್ಸವವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಈ ವರ್ಷ ಅಂತೂ ಶಾರದಾ ಮಾತೆಯ ವಿಗ್ರಹ ಇಲ್ಲೇ ಪ್ರತಿಷ್ಠೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇನ್ನೇನು ಒಂದು 2-3 ದಿವಸದಲ್ಲಿ ಮಹಾಲಯ ಅಮಾವಾಸ್ಯೆ ಕಳೆದ ಬಳಿಕ ನವರಾತ್ರಿ ಆರಂಭ ಆಗ್ತದೆ. ನವರಾತ್ರಿ ಆರಂಭವಾಗಿ 6 ದಿನದಲ್ಲಿ ಶಾರದೆಯ ಆರಾಧನೆ ವರ್ಷಂಪ್ರತಿಯಂತೆ ನಡೆಯುವ ಸಂದರ್ಭದಲ್ಲೇ ಇಲ್ಲಿ ಆ ಒಂದು ಕಟ್ಟಡದ ಉದ್ಘಾಟನೆ ಆಗಬೇಕು, ಶಾರದಾ ಮಾತೆಯ ಪ್ರತಿಷ್ಠೆ ಆಗಬೇಕು ಅನ್ನೋಂಥ ಒಂದು ಬಹಳ ದೊಡ್ಡ ಕನಸನ್ನಿಟ್ಟುಕೊಂಡು ಈ ಕಾಮಗಾರಿಯನ್ನು ಬಹಳ ತ್ವರಿತಗತಿಯಾಗಿ ನಡೆಸ್ತಾ ಇದ್ದಾರೆ. ಈ ಶಾರದೋತ್ಸವ ಸಮಿತಿಯ ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ಇರ್ತದೆ, ಜೊತೆಗೆ ಈ ಒಂದು ಶಾರದೆ, ಇಲ್ಲಿನ ಶಾರದಾ ಮಾತೆ ಕೇವಲ ಒಂದು ವಿಗ್ರಹಕ್ಕೆ ಸೀಮಿತವಾಗದೆ ಏನೊಂದು 3 ದಿವಸ ಪ್ರತಿಷ್ಠಾಪನೆ ಮಾಡಿ 3 ದಿವಸ ವಿಜೃಂಭಣೆಯಿಂದ ಉತ್ಸವಗಳು ನಡೆಯುತ್ತದೆ ಮತ್ತು 4ನೇ ದಿನ ಅಲ್ಲಿ ಜಲಸ್ತಂಭನವಾಗಿ ಶಾರದೆ ಹೋಗ್ತಾಳೆ ಅನ್ನುವ ಕಲ್ಪನೆ ಇಲ್ಲದೆ ಒಂದು ಶಾರದಾ ಮಂದಿರದಲ್ಲಿ ಯಾವ ರೀತಿ ಶಾರದೆ ಇರ್ತಾಳೆ ಅದೇ ರೀತಿಯ ಕಾರಣಿಕವನ್ನು ಮೆರೆಯುವಂತಹ ಒಂದು ಪುಣ್ಯ ಕ್ಷೇತ್ರವಾಗಿ ಕೂಡ ಈ ಶಾರದೋತ್ಸವ ಸಮಿತಿಯನ್ನು ಇವರು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈ ಸಮಿತಿಯ ಬಗ್ಗೆ ಅಥವಾ ಈ ಸಮಿತಿಯ ಕಾರ್ಯಚಟುವಟಿಕೆಯ ಬಗ್ಗೆ ಅಥವಾ ಸಮಿತಿ ನಡೆದು ಬಂದ ಆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕಾಗಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಎಚ್ ಕೊಲ್ಯ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಜೊತೆಗೆ ಒಂದಷ್ಟು 42 ವರ್ಷಗಳ ಏನು ಕೆದಕ್ತಾ ಹೋದಾಗ ಅವರ ಮನಸ್ಸಲ್ಲಿ ಏನು ಭಾವನೆಗಳು ಬರ್ತದೆ, ಅವರಿಗೆ ಬಂದಿರುವಂತಹ ಸಾರ್ಥಕತೆ ಏನು, ಒಂದಷ್ಟು ಹೊತ್ತು ಅವರ ಜೊತೆ ಮಾತಾಡೋಣ. എനിക്ക് തിരുനെല്ലിക്കോടും സാരത്ത വർമ്മനൊത്ത 85 ഇസ്വീട് ನಮ್ಮ ಈ ಕೊಲ್ಯಾಡೆ ಅಪ್ಪ ಶಾರದೋತ್ಸವ ಇಜ್ಜಾನೆ ಹರೀಶ್ ಮಲ್ಯ ಪಂಡ್ಪುನಾರೆ ಈ ಒಂದು ಪ್ರದೇಶವು ಮಂಗಳದೇವಿ ಅಂಚಿದ್ದು ಬರ್ತದೆ. ಅದು ಅಲ್ಪ ಅಲ್ಪ ಸ್ಥಾಪನೆ ಮಂತ್ರ ಕರೆಗೋಲ್ಲ ನೆಲೆ ಆವಂದೆ ಕೊಲ್ಯಾಗ ಬರ್ತೇರು. ಅಪ್ಪಾಗ ಅದನ್ನ ಭಾವನಕ ಪ್ರಕಾಶ್ ಮಾಲೆ ಮತ್ತು ಮುಲ್ಪ ಅಂಗಡಿ ಮತ್ತು ಇತ್ತನಗಲ ಅಂಚಾರು ಒಂದು ಶಾರದೆ ನೇಕ ಕುಲ್ಲಾವಡು ಪಂಡ್ಪನೇಟು ಎಂಗಳ ದಿವಂಗತ ಮೋನಪ್ಪ ಪೂಜಾರ್ಲು ಅಂಗಡಿದ ಇತ್ತೆ ಎಂಗಳ ಅಧ್ಯಕ್ಷರು ಗಣೇಶನ ಪಪ್ಪ ಅದನ್ನ ನೇಟಿಂದು ಬಂತದ್ದು 1982 ಇಸ್ವಿಡು ಅಕ್ಟೋಬರ್ ಶುರುತ ಶಾರದೆ ಮೋನಪ್ಪಣ್ಣನ ಇಲ್ಲದನ ಮೀಟಿಂಗ್ ಆದ ಸಭೆ ಆದ ಅಲ್ಪ ಸ್ಥಾಪನೆ ಆಂಡು ಪಂಡ್ಪುಣ ಪಾತರ. ಅಪ್ಪಾಗ ನಮ್ಮ ಮುಲ್ಪ ಧರ್ಮೇಶ್ ಗಡಿಯಾರದ ನಾಯಕಿಯರು ಪ್ರಥಮತವಾದ ಅಧ್ಯಕ್ಷರಾದಿತ್ಯರು ಪಂಡ್ಪೇರು ವಿಷಯ. ಬೊಕ್ಕ ಲಕ್ಷ್ಮಣ್ ಮಲ್ಯರು ದಿವಂಗತ. ಬೊಕ್ಕ ನಮ್ಮ ಸೀತಾರಾಮರಾವ್ ಪಂಡು ಪೊಲೀಸ್ ಸಾರಿತ್ಯರು ಅಕ್ಲು ಮಾತ ಬೊಕ್ಕ ನಮ್ಮ ಲಲಿತಕ್ಕನ ಯಜಮಾನರು ಸುಂದರನ್ನೇ ಮತ್ತು ಆ ಟೈಮಡು ಹೊರವರ ಅಧ್ಯಕ್ಷರು ಮತ್ತು ಆತರು ಅದು ಬೊಕ್ಕದ ನೇಟು ಮುಲ್ಪ ಎಂಕಲ ನೇಟು ಸೀತಾರಾಮ್ ಬಂಗೇರ್ಲ ಒಂದು 4 ವರ್ಷದ ಪಕ್ಕ ಅಲ್ಪ ಬತ್ತು ಸೇರಿಯಲ್ಲ ಸುದ್ದಿ ಉಂಡು.
ಆ ನೇಟಿಂಗಳ ರಾಮಚಂದ್ರ ಕುಂಪಲ ಮುಖ್ಯವಾದ ಎಂಕಲ್ನ ಅಪಘಾತ ಒಂದು ಜವಾನಿಕದ ನೇಟ್ ರಾಮಚಂದ್ರ ಕುಂಪಲ ಭಾರಿ ಎಂಕಲ ಒಂದು ಮಾತ ಎಂಕಲ ಒಂದು ಕಾರ್ಯಕ್ರಮಡು ಸಕ್ರಿಯವಾದ ಇತ್ತರು 82ನೇ ಇಸ್ವಿ ಇತ್ತರ ಮಾತ ಜವಣರು ಇತ್ತನಾಕ್ಲ ಹಬ್ಬ ಮಾತು ಎಲ್ಲೆಲ್ಲ ಪ್ರಾಯದಾಕ್ಲು ಮಾತನ ಒಂದು ಸಹಕಾರಡು ಇನಿಯಾನ ಪ್ರತಿಯೊಬ್ಬರನ್ನ ಪುದರ್ ಪನೆರ ಪೋಪುಜಿ ದಯಪಂಡ ಪನಿ ಕೂಡಿನ ನೀರು ಕಡಲಿಗೆ ಬರ್ತದೆ ಈ ಒಂದು ಸಂಸ್ಥೆ 43 ವರ್ಷನೇ ಶಾರದೋತ್ಸವ ಲೋಕಾರ್ಪಣೆ ಮಂದಿರ ಬೊಳ್ಳಿದ ಬಿಂಬ ಮಾತ ಮನ್ಪೊಡಲ್ಲ ನೇಕ್ ಸಾವಿರ ಕಾರ್ಯಕರ್ತರ ಭಕ್ತಾಭಿಮಾನಿಗಳ ಮಾತ ಒಂದು ಬೆಗರ್ದ ಒಂದು ನೇಟು ಸೇರಿದುಂಡು ಆ ನಿಟ್ಟಿನೆಂಗ್ಲೆ 42 ವರ್ಷದಿಂದ ಎಂಗ್ಲು ತ್ರಿಕೋಣ ಸ್ಪರ್ಧೆ ಮುಲ್ಪ ಇತ್ತ ಶಾರದೆ ಮೋನಪಣ್ಣಿ ಸ್ವಲ್ಪ ಮಾರ್ಗದ ಬರಟ್ಟು ಕಟ್ಟಡಿ ಮಂತು ಅಂತ 25 ವರ್ಷ ಆಯ್ತು ಬೊಕ್ಕ ಅವು ಮುಲ್ಪೊಂಜಿ ಕಟ್ಟಡ ಇಲ್ಲೇ ಭಜನಾ ಮಂದಿರ ಆಂಡ್ ಸಮಿತಿ ಬಂಡದು ಐಟ್ಲೆ ಎಂಗ್ಲೆಗೆ ಮಾತ ವೀರೇಂದ್ರ ಹೆಗ್ಡೆ ದಿವಂಗತ ರಘುನಾಥ ಶೆಟ್ಟಿ ಕುಲ್ಯಾಡಿ ಕರ್ಸಾಕ್ಲು ಮಾತ ಹರೀಶ್ ಮಾಲನ ಒಂಜಿ ಗುರುತಾರ್ತೋಡು ಬಂಗಾರ ಪದ್ಯ ಮತ್ತು ಒಂದೊಂದೇ ಕೊರ್ದು ಅಪ್ಪನ ಸೇವೆಗೆ ಸಹಕಾರ ಕೊಡ್ತೇವೆ ಅಂಚೆ ಲಕ್ಷ್ಮಣ್ ಮಲ್ಯರು ಬೊಕ್ಕ ನಮ್ಮ ರಮೇಶ್ ಎಲ್ಲ ಕೊಲ್ಯಾಡಿ ಮಾತ ನೀವು ಎತ್ತದು ಒಂಜಿ ಭಜನೆ ಎಲ್ಲ ಮಂದಿರ ಬಂತು 89ರ ಉದ್ಘಾಟನೆ ಆಂಡ್ ರಘುನಾಥ್ ಶೆಟ್ಟಿ ಬರ್ತದೆ 81 ಪಕ್ಕ ದಿವಂಗತ ಸುಂದರಣ್ಣನ ಲಲಿತಕ್ಕನ ಮಗಿ ಸಂತೋಷ್ ಕುಮಾರ್ ಅಧ್ಯಕ್ಷ ಆದ ಎಂಕ್ಲು ಒಂಜಿ ಆಮೇಟ್ ಜಾಗದೆ ಪುಗ ಬಂದು ಒಂಜಿ ವಿಚಾರವಂತ ಒಂಜಿ ಮಲ್ಲಮನ್ ಪುಗ ಬಂಡದು ಆ ಟೈಮಲ್ಲಿ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ನಿತ್ತದು ಐನ 2 ಸಾರತ್ತ ಮೂಜೆಟ್ ದಿವಂಗತ ಸಂಜೀವ ನಾಯ್ಕ್ ಲೀಲಾವತಿ ನಾಯ್ಕನಕ್ಲ ಆಮೇಟ್ % ಜಾಗತಿಯ ಐನ್ ತುನಗ ಐಕೆ ಅಡ್ವಾನ್ಸ್ ಮಾತ ಮಂತದು ಬೊಕ್ಕ ಐತ ಬೇಲ ಅನಗ ಸಂತೋಷ್ ಕುಮಾರ್ ದಿವಂಗತರಾಯರು ಐದು ಎಂಗ್ಲ ಕಾರ್ಯಕ್ರಮ ಮಂತೊಂದು ಹೋದು 10 ಜಾಗ ರಿಜಿಸ್ಟರ್ ಆದ ಐಟ್ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ರಿಜಿಸ್ಟರ್ಡ್ ಮಂತಂದ ದಾದಾನು ಸರಕಾರದ ಮಾತ ಸವಲತ್ತಿಕೊಂಡು ಮಾತ ಕೇಂದ್ರ ಆ ಪ್ರಕಾರ ಮಂತದ್ದು ಸರಕಾರದ ಸಂಸದರನ್ನ ಶಾಸಕರನ್ನ ಕೆಲವು ಮಾತ ನಿಧಿ ಮಾತ ಹೆಂಗೆ ಚಿಕ್ಕದು ಭಾರಿ ಸಹಕಾರ ಆತಂದು ಆ ನಿಟ್ಟ ಒಂಜಿ ಕಟ್ಟಡ ಆದ ಇಂಚಿಪ ಅವಲ ಒಂಜಿ ರಾಷ್ಟ್ರೀಯ ರಸ್ತೆ ಅಗಲೀಕರಣ ಪೋಪ್ ನಡೆದಾದ ಎಂಗ್ಲೆ ಬೇತೆ ವಿಧಿ ಇದ್ದಾನೆ ಅಂತ ಈ ಮೇಟ್ ಎಂಗಲ್ನ ಒಂಜಿ 10% ಜಾಗೆ ವ್ಯವಸ್ಥೆ ಮಂತ ಎಂಚಿತ್ತಲ್ಲ ಪಕ್ಕದ ಶಾಲೆದ ಈ ರೀತಿಯ ಟ್ಯಾಬ್ಲೋ ಈ ರೀತಿಯ ಆಡಂಬರ ಪ್ರಯತ್ನ ಎಂಚಿತ್ತು ಅಪಗದ ಕಾಲವು ತಕ್ಕಾದು ಎಲ್ಲಿಯ ಮಟ್ಟಡು ಎಂಕಲ ಒಂಜಿ ಆರ್ಥಿಕ ನೇಕ ಸ್ಥಿತಿಗೆ ಸಂಘ ಸಂಸ್ಥೆ ಮಾತು ಹೆಚ್ಚ ಮುಳು ಬುಳೇರಿಜ್ಜಾಂಡು ಕೆಲವು ಸಂಘ ಆದರ್ಶ ಮಿತ್ರ ಮಂಡಳಿ ಪಂಪುಣೇನು ಎಂಗ್ಲ ದಿವಂಗತ ಲಕ್ಷ್ಮಣ್ ಮಲ್ಯರ ಅಪಗ ಅನ್ನುವಂಥದ್ದು ಐಟ್ ಜವಣರು ಮಾತ ಲಕ್ಕದು ಅವು ಒಂಜಿ ಬಲಟ್ಟು ಶಾರದಾ ಸಮಿತಿ ಒಂಜಾದು ನಡೆದೊಂದಿತ್ತನು ಆರು ಬಾರಿ ಪೊರ್ಲೊಡೆ ನಡಪ ಅನ್ನುವಂತ ಇತ್ತರು ಆ ಪೊರ್ತುಡು ಅರ್ನಲ್ಪ ಒಣಸು ಚಾ ವ್ಯವಸ್ಥೆ ಮಾತ ಕೊರ್ದು ಇತ್ತೆ ಮಾತ ಚಿಕ್ಕಲ್ಲ ಕೊರ್ಪೇರು ಸಹಾಯ ಸಹಕಾರ ಅಪಗಾರ ಬಾರಿ ಮುತುವರ್ಜಿ ವಹಿಸದೆ ಎಂಗ್ಲೆ ಮಾತ ಒಂಜಿ ಬಲ ಕೊರೊಂದಿತ್ತರು ಬೊಕ್ಕ ಖಾಲಿ ಶಾರದೋತ್ಸವ ಉತ್ಸವ ಹತ್ತಂದೆ ಪರಿಸರಡು ಮಾತ ಸಾಮಾಜಿಕ ಚಟುವಟಿಕೆಡು ಬೊಕ್ಕ ಮತ್ತು ಕಷ್ಟ ಕಾಲುಡಿತ್ನಾಕ್ಲೆ ಒಂಜಿ ಗ್ರಾಮಾಂತರ ಪ್ರದೇಶ
ಕೊಲ್ಯ ಸೋಮೇಶ್ವರ ಮುಲ್ಪ ಜನಕ್ಲೆಗೆ ನಮ್ಮ ಅಕ್ಕಳ ದೆತೊಂಡಲ ಅಕ್ಲೆಗೆ ನಮ್ಮ ಕೊರಡ ತಂದೆ ಮುಲ್ಪ ಅತ್ತಿನ ಉತ್ಪತ್ತಿ ಇಜ್ಜಿ ಆಂಡಲ ಎಂಗ್ಲು ಇತ್ತೆ ಸುಮಾರು ವರ್ಷ ದಿಂಚ ಜೋಕ್ಲೆಗೆ ಮಲ್ಲಾಕ್ಲೆ ಮಾತ ಅಕ್ಲ ಮಾತ ವ್ಯಕ್ತಿ ವಿಕಸನ ಕಾರ್ಯಕ್ರಮ ಮಂತದ್ದು ಅಕ್ಲಂದೇನು ತೂದು ಅಭಿನಂದನೆ ಸನ್ಮಾನ ಮಾತ ಕೊರೊಂದುಲ್ಲ ಬೊಕ ಸೀಕದಾಕ್ಲೆಗೆ ದಾಲ ಮರಣ ಆಂಡ ಇಲ್ಲಿ ಜನ ದಾಲ ಇಲ್ಲಿ ಮಿನಿ ರಿಪೇರಿ ಇತ್ತಂಡ ಅಂಚನೆ ದಾಲ ಪಂಜೋಕ್ಲೆ ಮದ್ಮೆ ಆನಗಲ ಇಂಚಿಮ ಮುಟ್ಟ ಎಂಗ್ಲೆ ಮಾತ ಆರ್ಥಿಕ ಕೊರೊಂತ ಇತ್ತೆ ಕಟ್ಟಡದ ನೇಕ ಜತ್ತಿವಕ್ಕ ಎಂಗ್ಲೆ ಪನಿ ಕೈ ಕಟ್ಟಂಡು ಆಂಡಲ ಅಪ್ಪನ ಒಂಜಿ ಆಶೀರ್ವಾದೋಡು ಊರದ ಎಂಕಲ ಊರದ ಜವಣಿರು ಮಾತ ಪರ ಊರಿಗೆ ಹೋದು ಅಕ್ಲನ ಒಂಜಿ ಬೆರಿಸಾಯಡು ಮಾತ ಆವೊಂದುಂಡು ಅಂಚ ಊರದ ಪರ ಊರದ ವಿದೇಶದ ಮಾತಾ ಜನಕುಲ್ಲ ಸಾವಿರಾರು ಜನಕ್ಕಳು ಎಂಗ್ಲೆ ಕೈ ಜೋಡಣೆ ಕೊರ್ದು ಇನ್ನು ಬೇಲೆ ಆವೊಂದುಂಡು ಆಪುಣ ಬೇಲೆ ಆಜಿ ತಾರೀಕಿನ ಅಕ್ಟೋಬರ್ 16 ಮುಟ್ಟೆಂಗ್ಲು ಒಂಜಿ ಕಾರ್ಯಕ್ರಮ ದಿವಂದ ಆ ಆಪುಣ ಕಾರ್ಯಕ್ರಮಗೂ ಸಮಸ್ತ ಭಕ್ತಾಭಿಮಾನಿಲ್ಲ ಬರ್ತದೆ ಒಲ್ಪ ಇತ್ತಲ್ಲ ಎಂಕ್ಲ ಒಂಜಿ ವೇಳೆ ನಿಕ್ಲಿಗೆ ನೋಟಿಸ್ ಆಮಂತ್ರಣ ತಿಕ್ಕದಿಜ್ಜನ್ನ ವಾಟ್ಸಾಪದ ಮಾಧ್ಯಮದ ಮುಖಾಂತರ ತೂದು ನಿಕ್ಲು ಬರ್ತದೆ ಆ ಕಾರ್ಯಡು ಭಾಗಿಯಾವಡು ಪಂಡದು ಮಾತಾಡಲ್ಲ ಒಂಜಿ ವಿನಂತಿ. ವೀಕ್ಷಕರೇ, ಪ್ರಕಾಶ್ ಎಚ್ ಕೊಲ್ಯ ಅವರ ಮನದಾಳದ ಮಾತುಗಳನ್ನು ಕೇಳಿದ್ದೀರಿ. ಬಹಳ ಸಾರ್ಥಕತೆಯಿಂದ ಅವರು ಮಾತನಾಡಿದ್ದಾರೆ. ಈ ಒಂದು ಶಾರದೋತ್ಸವ ಸಮಿತಿಯಲ್ಲಿ ಅವರು ಭಾಳಷ್ಟು ಬೇರೆ ಬೇರೆ ಸಮಿತಿಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಕೆಲಸ ಮಾಡಿದವರು. ಆದರೂ ಕೂಡ ಈ ಶಾರದೋತ್ಸವ ಸಮಿತಿಯಲ್ಲಿ ಅವರು ಮಾಡಿದ ಕೆಲಸಕ್ಕೆ, ಅವರ ಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನು ಅಮ್ಮ ಶಾರದೆ ನೀಡಿದ್ದಾಳೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇತ್ತೆ ನಮ್ಮೊಟ್ಟಿಗೂ ಪುನರ್ ಈ ಶಾರದೋತ್ಸವ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ KS ಅರ್ನ ಆ ತೂಯಿನ ಶಾರದೋತ್ಸವ ಎಂಚೆತ್ತಂಡು ಅಪ್ಪೆ ಶಾರದೆನ ಕಾರ್ಣಿಕ ಮುಲ್ಪದ ದಾದ ನೆತ್ತ ಬಗ್ಗೆ ಒಂಜತ್ತ ಪೊರ್ತು ನಮ್ಮೊಟ್ಟಿಗೆ ಯಾರು ಪಾತಿರ್ಬೇರೆ. ಕೊಲ್ಯ ಶಾರದಾ ಟ್ರಸ್ಟ್ದ ನೇತೃತ್ವಡು ಇತ್ತೆ ಭಾರಿ ಶೋಕದ ಒಂಜಿ ಕಟ್ವಾಣದ ರಚನೆ ಆವೊಂದುಂಡು. ಓಡೆ ಮುಟ್ಟ ಇತ್ತಂಡು ಎಂಚಿನ ಉದ್ದೇಶ ಇತ್ತಂಡು ಊರ ಭಕ್ತಾದಿನ ಸಂಕಲ್ಪದ ಪ್ರಕಾರ ಆವೊಂದುಂಡೆ ದಾತೆ ನಮ್ಮ ಉದ್ದೇಶದ ತಿಳ್ಕೊಂಡ ನಮ್ಮ ಶಾರದಾ ಮಂದಿರದ ಒಂಜಿ 3 ಅಂತಸ್ತಿನ ಕಟ್ಟಡ ಆವಡು ಬಂದನ ಒಂಜಿ ಉದ್ದೇಶ ಇತ್ತಂಡು. ಆಂಡ ಒಂಜಿ ಆರ್ಥಿಕ ಅಡಚಣೆದಾದ್ರ ನಮ್ಮ ಇತ್ತೆ ಸದ್ಯ ಇತ್ತೆ ಚಿತ್ತ ಮಂದಿರನು ನಮ್ಮ ಕಂಪ್ಲೀಟ್ ಮಂತದಿಲ್ಲ. ಎಲ್ಲಂಜಿ 6 ತಾರೀಕಿಗೆ ಆಪನ ಉದ್ಘಾಟನೆಗೆ ಚಿತ್ತ ಮಂದಿರ ಸಂಪೂರ್ಣ ಫಿನಿಶ್ ಆಪನ ಅಂದಾಜಿಟ್ಟು ಒಂದು ಇದೇಟುಲ್ಲ ನಮ್ಮ ಉದ್ದೇಶಡುಲ್ಲ. ಪೂರ ಕೆಲಸ ಕಾರ್ಯಗಳು ಶೀಘ್ರಗತಿಟ್ಟು ಆವನುಂಡು. ಫ್ಲೋರಿಂಗ್, ಎಲೆಕ್ಟ್ರಿಷಿಯನ್ ಕಂಡಿದ ಬಕ ನಮ್ಮ ನಮ್ಮ ಶಾರದಾ ಮೂರ್ತಿನ ಶಿಲಾಮಂಟಪ ಪೂರ ಬೇಲೆ ಸಾಧಾರಣ 90% ಆವೊಂದು ಬೈದುಂಡು. ಎಲ್ಲಂಜಿ ಇದ ಉತ್ಸವಕ್ಕೆ ಸಂಪೂರ್ಣ ಫಿನಿಶ್ ಆಪ್ ಮಾಡ್ಪುನ ಒಂಜಿ ಎಂಕಲ್ನ ಸಮಿತಿದ ಭರವಸೆ ಉಂಟು. ಇತ್ತೆ ಎಂಚಿನೊಪ್ಪುಂಡು ಗುಳಿಗೆ ಕಟ್ಟೆ ಶಿಫ್ಟ್ ಆಪುಂಡೆ ಅದು ಶಾರದಾ ಕಟ್ಟೆ ಎಂಚೊಪ್ಪುಂಡು ಎಂಚ ಸಂಕಲ್ಪ ನಮ್ಮ ದುಂಬುದು ಇತ್ತಿನಿ ಈ ಮಂದಿರಡು ಪರ ಮಂದಿರಡು ಶಾರದಾ ಕಟ್ಟೆ ಇತ್ತುಂಡು. ನನ್ನ ಆಪುನ ಮಂದಿರಡು ಶಾರದಾ ಕಟ್ಟೆ ಬಂದಿಜ್ಜಿ ಖಾಲಿ ಮರತ ಪೀಠಡು ದೇವರ ಮೂರ್ತಿನ ಶಾರದಾ ಮೂರ್ತಿನ ಕುಲ್ಲವನಿ ಅಂಚೆನೆ ಮೂಲು ನಮ್ಮ ಪರ ಮಂದಿರಡು ಖಾಲಿ ನಾರ್ಮಲ್ ನಮ್ಮ ದೇವರನ್ನ ಖಾಲಿ ಫೋಟೋ ಇತ್ತೀನಿ. ಇತ್ತೆ ನಮ್ಮ ಹೊಸ ಮಂದಿರಡು ಶಿಲೆಗಲ್ಲದ ಶಿಲಾಮಂಟಪ ಮಂತದ್ದು ಐತ ಉಲೈಡು ಪೀಠದ ಉಲೈಡು ನಮ್ಮ ಬೊಳ್ಳಿದ ಶಾರದನ ಒಂಜಿ ಬಿಂಬ ಪ್ರತಿಷ್ಠೆನ ಮಂತದಿಲ್ಲ. ನಮ್ಮ ಶಾರದಾ ಮಂದಿರ ನಮ್ಮ ಉಲೈಡು ಶಾರದಾ ಮಂದಿರದ ಉಲೈಡು ರೈಟ್ ಸೈಡ್ಗೆ ನಮ್ಮ ಶಾರದಾ ಮಂಟಪ ಬರ್ಬಿಡು ಒಕ್ಕ ಈ ಸೈಡ್ ನಮ್ಮ ಶಾರದಾ ಮೂರ್ತಿ ಬರ್ಬಿಡು. ಪಿದೈಡು ಗುಳಿಗನ ಮುಲ್ಪದ ಗುಳಿಗ ಕಟ್ಟನೆ ನಮ್ಮ
ಧಾರ್ಮಿಕ ಅಂದೇಟ ಮಕ್ಕಳ ಕೇಂದ್ರ ಐಟ ಪ್ರಶ್ನೆ ಪ್ರಕಾರ ನಮ್ಮ ಗುಳಿಗಜ್ಜನ ಕಟ್ಟೆನು ನಮಕ್ ಆಮೆಕ್ ಶಿಫ್ಟ್ ಮನ್ಪೊಲಿ ಪನ್ಪುನ ಒಂಜಿ ಭರವಸೆ ಕೊರಿಯರು ಅಂಚಾದ್ ಇಂಕುಲು ಮುಲ್ಪಾರ್ದು ಆಮೆಕ್ ಗುಳಿಗಜ್ಜನ ಕಟ್ಟೆನು ಸ್ಥಳಾಂತರ ಮಂತದುಲ್ಲ. ಮತ್ತೆ ಈ ಮಂದಿರ ಅವು ಶಾರದೋತ್ಸವಕ್ಕೆ ಸೀಮಿತ ಅಥವಾ ಬೇತೆ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡ್ತಾರೆ? ಈ ಮಂದಿರದ ನನ್ನ ಕಮಿಟಿದ ತೀರ್ಮಾನ ಎರಡು ಒಂಜಿ ನಮ್ಮ ಅಲ್ಪ ಹೊಸ ಮಂದಿರ ಉದ್ಘಾಟನೆ ಆಯ್ಪೆಟ್ಟಿಗೆ ನಮ್ಮ ಒಂದು ಕಮಿಟಿದ ಮೀಟಿಂಗ್ ಎತ್ತಿದ್ದು ಈ ಮಂದಿರದ ಬಗ್ಗೆ ನಮ್ಮ ದಾದ ಮನ್ಪುನಿ ಪಂಡಂದೇಟ್ ಇತ್ತ 10 ಸೆನ್ಸ್ ಜಾಗೇಟ್ ಇತ್ತ ನನ್ನ ಹೈವೇಗೆ ಹೋದು 2.337 ನಮ್ಮ ಜಾಗ ಒರಿದಂಡು ಅಂಚಾದ ಪುನಗ ಈ ಜಾಗನೇ ನಮ್ಮ ಇದು ಒಂಜ ರೆಂಟ್ ಕೊರ್ಪುನ ಅತ್ತ ನಂಡ ಸೇಲ್ ಮನ್ಪುನ ಅತ್ತ ನೇನೇ ಆಲ್ಟ್ರೇಷನ್ ಮಂತದ್ದು ನಮ್ಮ ಇದೆಲ್ಲ ಬಾಡಿಗೆ ಮೀನು ಕೊರ್ಪುನ ಅಂತ ಯೋಜನೆ ಅದು ಅಂದಾಜಿಡುಂಡು ಅವನ್ನ ನಮ್ಮ ಟ್ರಸ್ಟ್ದ ತೀರ್ಮಾನ ಆದವ ನಾನು ಹೊಸ ಮಂದಿರಡು ಖಾಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಮುಲ್ಪೆಂಚ ನಡತೊಂದಿತ್ತು ಅಂಚೆನೆ ಶುಕ್ರವಾರ ಲಲಿತಾ ಸಹಸ್ರನಾಮ ಭಜನೆ ಪೂಜೆ ಆವನು ಶುಕ್ರವಾರ ಬಕ್ಕ ದೇವರಿಗೆ ಮಹಾಪೂಜೆ ಹಾಪುಂಡು ಅಂಚೆನೆ ನಮ್ಮ ವರ್ಷಂ ಪ್ರತಿ ಆಯ್ಲಕ್ಕನೆ ವರಮಹಾಲಕ್ಷ್ಮಿ ಪೂಜೆ ಅವಳು ಹಾಪುಂಡು ಬಕ್ಕ ಎಲ್ಲಿಯ ಕಾರ್ಯಕ್ರಮಗೂ ನಮ್ಮ ಒಂಜಿ ಪಾಪದಾಕ್ಲೆಗ್ ಮಸ್ತ್ ಪಾಪದಾಕ್ಲೆಗ್ ಒಂಜಿ ಅದಲ್ಲ ಫ್ರೀ ಅದು ಅದೆಲ್ಲ ಕಾರ್ಯಕ್ರಮ ಕೊಡು ಬಂದು ಒಂದು ಉದ್ದೇಶ ಉಂಟು. ವಾಣಿಜ್ಯ ಉದ್ದೇಶ ಮದುವೆ ಮತ್ಸರ ಆಯ್ತು ಸದ್ಯೋಗಿತ ಉಲ್ಲ ಮಂತಿಜ ಆಂಡ ಅವು ಮಾತ್ರ ದೀತಂಡು ಮಿತ್ತಿನ ಅಂತಸ್ತು ಆಂಡ ಫ್ಯೂಚರ್ಡ್ ಮಧ್ಯಮ ಕೂಡ ವಾಣಿಜ್ಯದ ಉದ್ದೇಶಕ್ಕೆ ಒಂದು ಬಳಕೆ ಮಾಡ್ಕೊಡ್ಕೊಂಡು ಒಂದು ಉದ್ದೇಶ ಉಂಟು. ಮತ್ತೆ 8ನೇ ವರ್ಷದ ಕಾರ್ಯಕ್ರಮ ವಾರೀತಿ ಸ್ವರೂಪ 1975 ನಮ್ಮ ಕೊಲ್ಲೆ ಪರಿಸರ ಆದರ್ಶ ಮಿತ್ರ ಮಂಡಳಿ ಪನ್ಪುನ ಒಂಜಿ ಸಂಸ್ಥೆ ನಮ್ಮ ಹಿರಿಯಕುಲು ಸ್ಥಾಪನೆ ಮಂದಿತ್ತೇರು ಐತ ಮುಖ್ಯಸ್ಥೆ ಆಯ್ನ ಲಕ್ಷ್ಮಣ್ ಮಲ್ಯರ್ ಪನ್ಪಿತ್ತೇರು ಅಂಚೆ ಅರ್ನೊಟ್ಟಿಗೆ ಮಸ್ತ್ ಹಿರಿಯಕಿನಕಲು ಸೇರ್ದು ಆದರ್ಶ ಮಿತ್ರ ಮಂಡಳಿ ಪನ್ಪುನ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಂತದ್ದು 1982 ಅವೇ ಹಿರಿಯರ್ನಕಲು ಸೇರ್ದು ಅಪ್ಪಗದ ಹಿರಿಯರ್ನಕಲು ಸೇರ್ದು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಪನ್ಪುನ ಒಂಜಿ ಜಂಟಿ ಆಶಯಡ್ ಒಂಜಿ ಸಂಸ್ಥೆಯನ್ನು ಸಮಿತಿ ಮಂತೇರು ಐತ ಮುಖಾಂತರ ಈ ಜಂಟಿ ಆಶಯಡ್ ನಮ್ಮ ಕೊಲ್ಲೆಡು ಶ್ರೀ ಶಾರದಾ ಮಹೋತ್ಸವ ಪನ್ಪುನ ಒಂಜಿ ಆಚರಣೆ ಮಂತದ ಬೈದೇರು ಇತ್ತೆ ನಮ್ಮ ಕೊಲ್ಲೆಡು ಸರಿಸುಮಾರು ಇತ್ತೆ ನಮ್ಮ ಕೊಲ್ಲೆಯ ದಸರನೇ ಬಂದು ಇತ್ತೆ ಮತ್ತು ಪ್ರಸಿದ್ಧಿ ಪಡೆದು ಬಂದುಂಡು. ಸುಮಾರು 42 ವರ್ಷಗಳು ನಮ್ಮ ಕೊಲ್ಲೆಡು ಶಾರದಾ ಉತ್ಸವ ತಂದೆ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಅಂಚನೆ ಅಸೌಕರ್ಯತ್ನಕ್ಲೆಗೆ ಸಹಕಾರ ಬೊಕ್ಕ ಇಲ್ಲದ ದುರಸ್ತಿಗೆ ಅಂಚನೆ ಈ ಮರಣದ ಸಂದರ್ಭಡು ಮಸ್ತ್ ಪಾಪದ ಕಲ್ಪನಾಗ ಅಖಿಲೆಗೆ ಧನ ಸಹಾಯ ವಿದ್ಯಾರ್ಥಿ ವೇತನ ಇಂಚನೆ ಬೊಕ್ಕ ಸ್ವಚ್ಛತೆ ವೈದ್ಯಕೀಯ ಶಿಬಿರ ಇಂಚಿನ ಅನೇಕ ಕಾರ್ಯಕ್ರಮವನ್ನು ಎಂಕುಲು ಮಂತಂದು ಬರೋದಿಲ್ಲ. ಬೊಕ್ಕ ನಮ್ಮ ಮುಖ್ಯ ಸಂಸ್ಥೆಯ ಆದರ್ಶ ಮಿತ್ರ ಮಂಡಳದ ಮುಖಾಂತರ ಪ್ರತಿ ವರ್ಷ ಎಂಕುಲು ಸುಮಾರು 10 ಜೋಕ್ಲೆಗ್ ಆದರ್ಶ ವಿದ್ಯಾನಿಧಿ ಪನ್ಪುನ ಒಂಜಿ ವಿದ್ಯಾನಿಧಿ ನಾವು ವಿತರಣೆ ಮಂತಂದುಲ್ಲ. ಎಲ್ಲಂಜಿದ ಸ್ವರೂಪ ಇಂಚ ಕಾರ್ಯಕ್ರಮದ ಎಲ್ಲಂಜಿ ನಮ್ಮ ಆಜಿ ತಾರೀಕು ದಾನಿ ಬೈಯಾಗ 4 ಗಂಟೆಗೆ ವೀರಮಾರುತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು ಮುಲ್ಪಾರ್ದು ಹೊರೆಕಾಣಿಕೆ ಮೆರವಣಿಗೆ ವಿದಟಂಡು ಐತ ಒಟ್ಟಿಗೆ ನಮ್ಮ ಶ್ರೀ ಶಾರದಾ ಮಾತಿನ ಬೆಳ್ಳಿ ಬಿಂಬದಲ ಮೆರವಣಿಗೆ ಬರಉಂಡು ಐತ ಒಟ್ಟಿಗೆ ನಮ್ಮ ಪರಿಸರದ ಮಾತಾ ಸಂಘ ಸಂಸ್ಥೆಗಳ ಸಹಕಾರರು ಹೊರೆಕಾಣಿಕೆ ಹೊರೆಕಾಣಿಕೆ ಶೋಭಾಯಾತ್ರೆ ಪಿದರ್ದು ನಮ್ಮ ಹೊಸ ಮಂದಿರದಲ್ಲಿ ಬತ್ತದು ನಮ್ಮ ಮುಲ್ಪ ಧಾರ್ಮಿಕ ಕಾರ್ಯಕ್ರಮ ನಡೆಬರಂಡು ಅಂಚನೆ ವೈದಿಕ ಕಾರ್ಯಕ್ರಮದ ಪ್ರಕಾರ ಶಾರದಾ ಮಂದಿರದ ವಾಸ್ತು ಪೂಜೆ ಸುದರ್ಶನ ಹೋಮ ಇಂದುಪುರ ನಡೆಬರಂಡು ಅಂಚನೆ 7 ತಾರೀಕಿಗೆ ಕಾಂಡೆ 8:28 ಶ್ರೀ ಶಾರದಾ ಬಿಂಬ ಪ್ರತಿಷ್ಠೆ ಬೊಕ್ಕ ಮಂದಿರದ ಉದ್ಘಾಟನೆ ಅಂಚನೆ ಧಾರ್ಮಿಕ ಕಾರ್ಯಕ್ರಮ ಇಂದುಪುರ ನಡೆಬರಂಡು ಬೊಕ್ಕ 7 ತಾರೀಕಿನ ಬೈಯಡು ಪಿರ ಧಾರ್ಮಿಕ ಕಾರ್ಯಕ್ರಮ ಪಿರ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನ ನಡೆಬರಂಡು ಅಂಚನೆ 8 ತಾರೀಕು ದಾನಿ ಕಾಂಡೆ 6 ಗಂಟೆಗೆ ಸರಿಯಾದ ದಂಪತಿರಿರ್ದು ದೀಪ ಪ್ರಜ್ವಲನೆ ಮಂತದ್ದು 6:30 ನಮ್ಮ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಪುಂಡು ಎಕ್ಕಾ ಭಜನೆ ಅವು 6:30 ಸ್ಟಾರ್ಟ್ ಆಂಡ 8 ತಾರೀಕು ಆನಿ ರಾತ್ರಿ 16 ಗಂಟೆ ರಾತ್ರಿ ಮುಟ್ಟಲ ಎಕ್ಕಾ ಭಜನೆ ಆಪುಂಡು ನಮ್ಮ ಪರಿಸರದ ಮಾತಾ ಭಜನಾ ಮಂಡಳಿದ ನೆಟ್ಟು ನಮ್ಮ ಭಜನೆ ನಡೆಪೆರಂಡು ಐತೊಟ್ಟಿಗೆ 8 ತಾರೀಕು ದಾನಿ ಬೈಯಡು ನಮ್ಮ ಮುಲ್ಪರ್ದು ಉಮೇಶ್ ಬೋಳಾರ್ ಶಿಲ್ಪಿ ನಮ್ಮ ಅಲ್ಪರ್ದು ಶ್ರೀ ಶಾರದಾ ಮಾತಿನ
ವಿಗ್ರಹನ ಮೆರವಣಿಗೆ ನಮ್ಮ ಶಾರದಾ ಮಂದಿರ ಕಂತದ್ದು ದೀಪ 9 ತಾರೀಕು ತಾನಿ ಕಾಂಡೆ 8 ಗಂಟೆಗೆ ಸರಿಯಾದ ನಮ್ಮ ಶ್ರೀ ಶಾರದಾ ಮಾತೆನ ವಿಗ್ರಹದ ಪ್ರತಿಷ್ಠೆ ಆರಂಡು ಪ್ರತಿಷ್ಠೆ ಆದ ದೀಪ ಪ್ರಜ್ವಲನೆ ಆದ 5 ಪಕ್ಕ ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಪಿರ ಬೈಯಾಗ ನಮ್ಮ ಆದರ್ಶ ಮಿತ್ರ ಮಂಡಳಿದ ಪರವಾದ ದೈವರಾಜಿ ಬಬ್ಬು ಸ್ವಾಮಿ ಪನ್ಪುನ ಒಂಜಿ ನಾಟಕ ಪ್ರದರ್ಶನ ಆರಂಡು 10 ತಾರೀಕು ದಾನಿ ನಮ್ಮ ಯಥಾಸ್ಥಿತಿ ಲೆಕ್ಕನೆ ಕಾಂಡೆ ಲಲಿತ ಸಹಸ್ರನಾಮ ಬೊಕ್ಕ ಭಜನೆ 5 ಪಕ್ಕ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಪಿರ ಬೈಯಡ್ ಮಹಾಪೂಜೆ ಭಜನೆ ಬೊಕ್ಕ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ 7 ತಾರೀಕು ಪರ್ಯಂತ 16 ತಾರೀಕು ಮುಟ್ಟ ಪರ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡ್ತೊಂದುಂಡು ಅಂಚನೆ ಮುಖ್ಯವಾದ ಒಂಜಿ 10 ತಾರೀಕು ದಾನಿ ನಮಕ್ ಬೈಯಡ್ ಒಂಜಿ ಮಾತೃ ಸಂಗಮ ಪನ್ಪುನ ಒಂಜಿ ಕಾರ್ಯಕ್ರಮ ನಡಪುಂಡು ಖಾಲಿ ಮಹಿಳೆಯರ್ನ ಮಾತೆಯರ್ನಕಲ ಮಾತೃ ಸಂಗಮ ಪನ್ಪುನ ಅವೊಂಜಿ ಕಾರ್ಯಕ್ರಮ ಈ ಸರ್ತಿ ಮನ್ಪೊಂದುಲ್ಲ ಬೊಕ್ಕ 11 ತಾರೀಕು ದಾನಿ ಅಂಚನೆ ಅನ್ನ ಸಂತರ್ಪಣೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಪೂಜೆ ಬೈಯಡ್ ಪೂಜೆ ಅನ್ನ ಸಂತರ್ಪಣೆ 11 ತಾರೀಕು ದಾನಿ ಬೊಕ್ಕ ಬೈಯಡ್ ರಂಗಪೂಜೆ ನಡಪುಂಡು ನಮ್ಮ ಪ್ರತಿ ವರ್ಷದ ಅಂಚನೆ ನಮ್ಮ ರಂಗಪೂಜೆ ಅಂತಂದಿಲ್ಲ ಈ ಸರ್ತಿಲ ರಂಗಪೂಜೆ ಆರಂಡು 16 ತಾರೀಕು ದಾನಿ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಬೊಕ್ಕ ಬೈಯಡ್ 6:30 ಗಂಟೆಗೆ ವಿಸರ್ಜನಾ ಮಹಾಪೂಜೆ ನಡಪುಂಡು ನಮ್ಮ ಈ ಸರ್ತಿ ಪ್ರತಿದಿನ ಮಧ್ಯಾಹ್ನ ರಾತ್ರಿ ನಿರಂತರ ಅನ್ನದಾನ ಸೇವೆ ಮನ್ಪುಡ ಬಂದು ಈಗಲೂ ಸಮಿತಿ ಪರವಾದ ತೀರ್ಮಾನ ಬಂತದ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ವೈದಿಕ ಭಜನೆ ಲಲಿತ ಸಹಸ್ರನಾಮ ಅಂಚನೆ ಹಲವಾರು ಕಾರ್ಯಕ್ರಮವನ್ನು ನಡಪುಂಡು ಕೊಲ್ಯದ ಅಪ್ಪನ ಕಾರಣಿಕದ ಬಗ್ಗೆ ಇಟ್ಟಿದ್ದಲ್ಲ ಕೊಲ್ಯದ ನಮ್ಮ 42 ವರ್ಷದ್ದು ನಮ್ಮ ಶ್ರೀ ಶಾರದಾ ಮಾತೆಯನ್ನು ಆರಾಧನೆ ಮಂತಂದು ಬರೋದಿಲ್ಲ ಅಂಚ ಈ ಕೊಲ್ಯದ ಪರಿಸರದ ಕಲೆಗೆ ಹೆಚ್ಚಿನ ಕಲೆಗೆ ನಮ್ಮಿನ ಕಲೆಗೆ ನಮ್ಮ ದಾಲ ಮನಸ್ಸು ಎನ್ನುದಿತ್ತಂಡ ಎಂಕ್ ಇಂಚಿನ ಒಂಜಿ ಕಾರ್ಯವಾಡು ಮಧ್ಯಮೆಯವಾಡು ಅಥವಾ ವಿದ್ಯಾಭ್ಯಾಸವಾಡು ಅಥವಾ ಆರೋಗ್ಯದವಾಡು ಒವೇ ಒಂದು ವಿಷಯ ದಾದಾನ ಅಪ್ಪನ ಮನಸ್ಸು ಎನ್ನುದು ಎಂಕ್ ಅವು ಸರಿಯಾದ ನಾನು ಇದಕ್ಕೆ ಪೂಜೆ ಕೊರಪೆ ಪಂಡದು ಬತ್ತದು ಕೊರ್ಪುನಕಲು ಮಸ್ತ್ ಜನ ಈಗ ನಿದರ್ಶನ ಉಂಡು ಎಂಕ್ ಶುಕ್ರ ಪ್ರತಿ ಶುಕ್ರವಾರ ಪೂಜೆ ಒಂದುಪುಂಡು ಒಂಜಿ ಏನೋ ಒಂಜಿ ಪರಿಸರದ ಒಂಜಿ ವ್ಯಕ್ತಿ ಬರ್ತದೆ ಹೆಂಗೆ ಎನ್ನ ಒಂಜಿ ಶುಕ್ರವಾರ ಪೂಜೆ ಮನ್ಪೊಲಿಯ ಎಂಕ ನಾನು ಇಂಚೆ ನಾನು ಮನಸ್ಸು ಎನ್ನುದಿತ್ತೆ ಅವು ಪೂರ ಎಂಕನ ಪೂರ ಆತನು ದೇವರ ಈಗ ನಡಪದು ಕೊಡ್ತೇರಿ ಅಂಚಾದ ಯಾನು ಪೂಜೆ ಕೊರೋದಿಲ್ಲ ಪಂಡದು ಅಂಚಿನ ಮಸ್ತ್ ನಿದರ್ಶನಗಳು ಸ್ವಲ್ಪ ಆತನು ಹುಷಾರಿ ಜನಕ್ಲೆಗ್ ಒಂಜಿ ಇಂಚನೆ ಆದಿತ್ತನೆ ಒಂಜಿ ಇಂಚಿನ ನಮ್ಮ ಒಂಜಿ ಮಂದಿರದ ಬಗ್ಗೆ ಒಂಜಿ ಸಭೆಲೆತ್ತಿತ್ತ ಅಪ್ಪಗ ಒಂಜಿ ಸಭೆ ಇಟ್ಟು ಒಂಜಿ ಪಿದೈದ ಒಂಜಿ ಸಂಘ ಸಂಸ್ಥೆ ಒಂಜಿ ಮಹಿಳೆ ಒಂಜಿ ಮಾತೆ ಬರ್ತದು ಲಕ್ಕದುಂತು ಬಂಡೇರು ಎಂಕ್ ರಡ್ಡು ಕಾರು ಗಂಟು ನಡಪೆರೆ ಆವಂದಿಜ್ಜಿ ಅಂಚ ಇಂಕ್ ದಾದ ಮನ್ಪುಡು ಮನಸ್ಸು ತೋಜಿಜ್ಜಿ ಅಂಚ ಎತ್ತ ದೇವರನ್ನ ಎದುರಿಸಿ ನಡತಂದು ಪೋನಾಗ ರಪ್ಪ ಅಪ್ಪೆನೆ ಎನ್ನುದು ಪೋಂಡು ಅಪ್ಪೆ ಎನ್ನ ಕಾರದ ಬೇನೆ ಮೇಕೈ ಬೇನೆ ಸರಿಮಂತ ಕೊರಿಯಂದ ಇರೆಗೆ ನಾನು ಒಂದು ಪೂಜೆ ಕೊರಪೆ ಅಂತ ಬಂದು ಎಣ್ಣೀರು ಅಂಚ ಎಣ್ಣಿಲಕನೆ ಆರಿಗೆ ಆರೋಗ್ಯ ಸ್ಥಿತಿ ಸ್ಥಿರವಾದ ಬರ್ತನೆ ಅಂಚ ಅದು ಯಾರು ಪೂಜೆ ಮಾತಾಕ ಬರ್ತಾರೆ ಮಲ್ಪ ಇಂಚಿನ ಮಸ್ತ್ ಇಂಚ ನಿದರ್ಶನ ಮಸ್ತ್ ಉಂಡು ಒಂಜಿ ವಿದ್ಯೆಗಾವಡು ಒಂಜಿ ಮಧ್ಯಮೇದ ಒಂದು ಎಕ್ಕಾವಡು ಮತ್ತು ದೇವರ ಎನ್ನುದಿತ್ತನಂಡ ಏನಲ್ಲ ಎಣ್ಣಿನ ಕಾರ್ಯ ಒಂದು ಪೂರ ಸಫಲನೆ ಆಗ್ತದೆ. ಓಕೆ ಅಪ್ಪನ ಒಂಜಿ ಅಲಂಕಾರದ ಮೋನೆ ತೂನಾಗ ಭಾರಿ ಸಂತೋಷ ಅಪ್ಪನೆ ಕೊಲ್ಯದ ಶಾರದೆ ಅಂತದ್ದು ಈರ್ನ ಮನಸ್ಸಿಗೆ ಆ ಭಾರಿ ಕೃತಾರ್ಥತೆ ಕೊರ್ಪುನಂಚಿನ ಕೆಲವು ಪೊರ್ತುಪ್ಪತೆ ಅವು ಮಹಾಪೂಜನೆ ಅಥವಾ ವಿಸರ್ಜನೆ ಮೆರವಣಿಗೆನೆ ಅಥವಾ ಜಲಸ್ತಂಭನೆ ಏಪ ಇರು ಭಾರಿ ಸಂತೋಷ ಇರೆಗ ಆಪುಂಡು ನಮ್ಮ ಶಿಲ್ಪಿ ಉಮೇಶ್ ಬೋಲ ನಲ್ಪದ ನಮ್ಮ ಮೂರ್ತಿದ ಮೆರವಣಿಗೆ ಕಂತ ದೀಪ ಅಪ್ಪಗ ಇದೆಗ್ ಆ ಮೂರ್ತಿಡು ಮಾತ ಬತ್ತು ತೂಯಿನ ಭಕ್ತವನಿಗೆ ಪನ್ಪೇರು ವಂಚಾತಲು ಪಂಡ ಒಂಜಿ ದದಾನ ಒಂಜಿ ಐತ ಸಮಸ್ಯೆ ಪನ್ಪೇರು ವಂಚೋಡು ಇಂಚೋಡು ಆಂಡ ಪ್ರತಿಷ್ಠೆ ಆಯ್ನಿರ್ದು ದಿನಕ್ಕೂ ಅವು ದೇವರ ಮೂರ್ತಿದ ಬದಲಾವಣೆ ಚೇಂಜಸ್ ಅಂದೇ ಅವನು ಪೋಪುನಿ ಒಂಜಿ ಪೊರ್ಲು ಬರೋದು ಒಂಜಿ ಐಟ್ ಒಂಜಿ ದಾದನ ಒಂಜಿ ಕಲೆ ಕಾರ್ಮಿಕ ಐಟ್ ಉಂಡು ಪರ್ಪುನ ಒಂಜಿ ಜನಕಲಿಗೆ ಒಂಜಿ ಮನಸ್ಸಿಡ ಒಂಜಿ ಇದಾವ ಅಂದ್ಕೊಂಡು ಅವೇ ವಿಸರ್ಜನ ಅಂತನಿ ನಮ್ಮ ಮಲ್ಲಿಗೆದ ಪೂರ ಜಲ್ಲಿ ಪಾಡ್ನಾಗ ಅವು ಪನ್ಪುರನೆ ಬರ್ಚಿ ಮಾತೆರೆಗಳ ಒಂಜಿ ಮನಸ್ಸಿಡೊಂಜಿ ಪೂರ ಐಟಿ ಹೆಂಚಿನ ಪೂರ ಅದು ಇತ್ತು ತೊಡಗ ಪೂರ ಮಾಯಾದ ಅವು ತರ ಹೆಂಚೆತ್ತು ನಾವು ಕೈ ಇಂಚೆದು ಪೂರ ದಾಲಜಿ ಕಂಪ್ಲೀಟ್ ಕ್ಲಿಯರ್ ಆದ ಮನಸ್ಸು ಪೂರ ಒಂಜಿ ಮಸ್ತ್ ಒಂಜಿ ಭಕ್ತಿ ಭಾವದ ಒಂಜಿ ಒಂದು ಬರ್ಬಿಟ್ಟು ಗಟ್ಟೀಸ್ ಫಿಟ್ಲೈನ್ ಜಿಮ್ ದೇರ್ಲಕಟ್ಟೆ ಕಂಬಳಪದವು ಕೋಟೆಕಾರ್ ಬೀರಿ
ರೈತ ಬಂಧು, ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು. ಅಂದವಾಗಿದೆ ಇದು ಚಂದವಾಗಿದೆ, ಶುಚಿಯಾಗಿದೆ ಬಲು ರುಚಿಯಾಗಿದೆ. ತಿಂಡಿಗೂ ರೈತ ಬಂಧು, ಅನ್ನಕ್ಕೂ ರೈತ ಬಂಧು, ಗಂಜಿಗೂ ರೈತ ಬಂಧು, ಕುಚಲಕ್ಕಿ ರೈತ ಬಂಧು. ರೈತ ಬಂಧು ರೈತ ಬಂಧು ರೈತ ಬಂಧು, ರೈತ ಬಂಧು ರೈತ ಬಂಧು ರೈತ ಬಂಧು. ವೀಕ್ಷಕರೇ, ಕೊಲ್ಯ ಶಾರದೋತ್ಸವ ಅಂದ ಪಂಡ ಈ ಊರದ ಜನಮಂದಿಗೆ ಒಂಜಿ ರೀತಿಯ ಜಾತ್ರೆ. ಏಪ ಬರ್ಪುಂಡು ಶಾರದೋತ್ಸವ ಅಂದ ಕಾತುಕುಲ್ಲು ನಂಚಿನ ಒಂಜಿ ಪೊರ್ಲುದ ಪರಿಸರ ನಿರ್ಮಾಣ ಮಲ್ಪನಂಚಿನ ಒಂಜಿ ಶಾರದೋತ್ಸವ ಕೊಲ್ಯಡ ಆಪುಂಡು. ಉಳ್ಳಾಲ ಶಾರದೋತ್ಸವ, ಕೊಲ್ಯ ಶಾರದೋತ್ಸವ, ಇಂಚಿಪ ಸಪ್ತಸ್ವರ ಕೊಣಾಜದ ಶಾರದೋತ್ಸವ, ಕರೆನ 17 ವರ್ಷಕ್ಕೂ ದುಂಬು ಸುರುವಾಯಿನ ಕೈರಂಗಳ ಶಾರದೋತ್ಸವ ದೆನ್ ಪೂರ ತೂಣದಾಂಡ ದುಂಬು ಬಹುಶಃ ಮುಲಿತ್ತಿನಿ ಒಂಜಿ ಕೊಲ್ಯ ಶಾರದೋತ್ಸವ ಬೊಕೊಂಜಿ ಉಳ್ಳಾಲ ಶಾರದೋತ್ಸವ. ಒಂಜಿ 2 ದಿನದ ವ್ಯತ್ಯಾಸಲೊಡೆ ಮುಲ್ಪ ಜಲಸ್ತಂಭನ ಆಪುಂಡು. ಇಂಚಾಯನ ಹಿಡ್ದಾದು ಈ ಒಂಜಿ ಸಮಿತಿದ ಪೊರ್ಂಬಾಟ ರೀತಿ ಉಪ್ಪುಂಡು. ಇಡೀ ವರ್ಷ ಅಕಲು ಆ ಕಾರ್ಯಕ್ರಮಲೇನು ಸಂಘಟನೆ ಮಲ್ಪರೆಗೋಸ್ಕರ ಪ್ರಯತ್ನ ಬರ್ಪೇರು. ಭಾರಿ ಪೊರ್ಲುಡು ಕೊಲ್ಯದ ಶಾರದೋತ್ಸವ ಕೋಡಿ ಎತ್ತನಿಗೆ ಅಂದು ಪನ್ಪುನಂಚಿನ ರೀತಿಯ ಆ ಕಾರ್ಯಕ್ರಮಗಳು ಪೂರ ನಡಪುಂಡು. ಮುಲ್ಪದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಆ ಒಂದು ರೀತಿಯ ಸಂಚಾಲಕರ ಲೆಕ್ಕನೇ ಉಪ್ಪುನಾರು ನಮ್ಮ ಮುಲ್ತ ಪ್ರಧಾನ ಕಾರ್ಯದರ್ಶಿ ತೊಂಚೆ ಪುಷ್ಕಳ ಕುಮಾರ್ ಆರ್ನ ನೇತೃತ್ವಡು ಭಾರಿ ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ ಆಪುಡು. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಚೂರು ಪೊಲಬು ಆ ದುಂಬುವ ರೀತಿ ಆತಂಡು ಬಲ್ಲೆ ತೂಕ. ಎಲ್ಲ ಮಕ್ಕಳಿಗೆ ಮತ್ತು ಇಲ್ಲಿನ ಎಲ್ಲ ಈ ಸಾರ್ವಜನಿಕ ವ್ಯವಸ್ಥೆ ಮಾಡಿದ್ದಾರೆ. ಅದೇ ಐಸ್ ಕ್ರೀಮ್ ವ್ಯವಸ್ಥೆ, ಉಚಿತವಾದಂತಹ ಐಸ್ ಕ್ರೀಮ್ ವ್ಯವಸ್ಥೆ ಹೋಟೆಲ್ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ.
ಹಾಗಿದ್ರೆ ಈ ಶಾರದೋತ್ಸವ ಸಮಿತಿ ಮತ್ತು ಈ ಒಂದು ಮಂದಿರ ನಿರ್ಮಾಣ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಏನು ಶಾರದೋತ್ಸವ ಸಮಿತಿ ಇದೆ, ಇದಕ್ಕೆ ಒಂದು ರೀತಿಯ ಉತ್ತೇಜನವಾಗಿರುವಂಥವರು, ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇರುವವರು ನಮ್ಮ ಸಂಗೀತ ಸಾಮ್ರಾಟ್ ಹಾಗೂ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತೋನ್ಸೆ ಪುಷ್ಕಳ ಕುಮಾರ್ ಅವರು ನಮ್ಮ ಜೊತೆಗೆ ಈ ಸಮಿತಿಯ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಒಂದಷ್ಟು ಹೊತ್ತು ಈಗ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ನಿಮ್ಮ ಹೆಸರಿನ ಮುಂದೆ ತೋನ್ಸೆ ಅಂತ ಇದೆ, ಆದರೆ ಪುಷ್ಕಳ ಕುಮಾರ್ ಇರುವುದು ಕೊಲ್ಯದಲ್ಲಿ. ಎತ್ತಣ ಸಂಬಂಧ? ನಮಸ್ಕಾರ. ನಮ್ಮ ಅಬ್ಬಕ್ಕ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ತೋನ್ಸೆ ಪುಷ್ಕಳ ಕುಮಾರ್. ತೋನ್ಸೆ ಪುಷ್ಕಳ ಕುಮಾರ್ ಅಂತ ಹೇಳಿದರೆ, ತೋನ್ಸೆ ಎಂಬುದು ಮೊದಲಿನ ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆ, ಈಗ ಉಡುಪಿ ಜಿಲ್ಲೆ ಅಂತ ಪ್ರತ್ಯೇಕ ಇರುವಂಥ ಆ ಕಲ್ಯಾಣಪುರ ಭಾಗದಲ್ಲಿ ನಮ್ಮ ಹುಟ್ಟೂರು. ಹಾಗಾಗಿ ಆ ತೋನ್ಸೆಯವನಾಗಿದ್ದುಕೊಂಡು ನಾನು ಇಲ್ಲಿಗೆ ಬಂದದ್ದು ಹೇಗೆ ಎಂಬುದನ್ನು ಕೂಡ ಹೇಳಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಭಗವತಿ ಸಹಕಾರ ಬ್ಯಾಂಕಿನ ಒಂದು ವಿಶೇಷ ತರಬೇತಿ ಮತ್ತು ಅದರಲ್ಲಿ ಉದ್ಯೋಗ ನಿಮಿತ್ತ ನಾನು ಉಡುಪಿ ಜಿಲ್ಲೆಯಿಂದ ಆ ಕಲ್ಯಾಣಪುರ ತೋನ್ಸೆಯಿಂದ ಮಂಗಳೂರಿಗೆ ಬಂದಾಗ ಮತ್ತೆ ಅಲ್ಲಿಂದ ನಾನು ನೇರವಾಗಿ ಇಲ್ಲಿ ಕೂಡ ಸಾಂಸ್ಕೃತಿಕ ನನ್ನ ಚಟುವಟಿಕೆಗಳನ್ನು ಬೆಳೆಸಿಕೊಂಡೆ. ಮೊದಲಿಂದಲೂ ಕೂಡ ಚಿಕ್ಕಂದಿನಿಂದಲೂ ಕೂಡ ನಾನು ಸಾಂಸ್ಕೃತಿಕವಾಗಿರ್ತಕ್ಕಂಥ ಎಲ್ಲ ಮೆಟ್ಟಲುಗಳಲ್ಲಿ ಯಕ್ಷಗಾನ ಇರ್ಬೋದು, ಸಂಗೀತ, ನಾಟಕ, ನೃತ್ಯ ಇತ್ಯಾದಿ ಹರಿಕತೆ ಕೂಡ ಸೇರಿಸಿದಂತೆ ಎಲ್ಲ ಚಟುವಟಿಕೆಯಲ್ಲಿ ಮೊದಲಿಂದಲೂ ಹವ್ಯಾಸಿಯಾಗಿ ಭಾಗವಹಿಸಿಕೊಂಡಿದ್ದವ. ಮತ್ತು ಅದರಲ್ಲಿ ಕೂಡ ಒಂದು ಸ್ವಲ್ಪ ವೃತ್ತಿಪರತೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಒಂದು ಸ್ಥಳ ಖರೀದಿಯಲ್ಲಿ ನಾನು ಇಲ್ಲಿ ಮನೆ ಮಾಡುವಂಥ ಪರಿಸ್ಥಿತಿ ಬಂತು. ಇದು ನಮ್ಮ ಈ ಮಂಗಳೂರು ತಾಲೂಕಿನ, ಅಂದರೆ ಈಗ ಉಳ್ಳಾಲ ತಾಲೂಕಿನ ಈ ಕೊಲ್ಯ ಭಾಗಕ್ಕೆ ಬಂತು. ಇಲ್ಲಿ ನಮಗೊಂದು ಯೋಗ ಭಾಗ್ಯ ಇಲ್ಲಿ ಬಂದು ಒದಗಿತ್ತು. ಇಲ್ಲಿ ಒಂದು 20 ವರ್ಷಕ್ಕಿಂತಲೂ ಮೇಲೆ ಆಯಿತು ನಾನು. ಆವಾಗ ಇಲ್ಲಿ ನಮ್ಮ ಶಾರದಾ ಮಹೋತ್ಸವ, ಅಂದರೆ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದ್ದು ಅವರು ನನ್ನನ್ನು ಬಲ್ಲವರಾಗಿದ್ದು ಆಮೇಲೆ ನನ್ನನ್ನು ಆ ಸಮಿತಿಗೆ ಸೇರಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತು. ಅಂದರೆ ಸರಿಸುಮಾರು ಇಲ್ಲಿಯ ಇತಿಹಾಸವನ್ನು ನಾನು ಕೇಳುವಾಗ ನಮ್ಮ ತೊಕ್ಕೋಟಿನಲ್ಲಿ
ಮತ್ತು ಕುಂಪಲದಲ್ಲಿ ಶ್ರೀಕೃಷ್ಣೋತ್ಸವ ನಡೀತಾ ಇತ್ತು. ಆಮೇಲೆ ಕೋಟೆಕಾರ್ ಮತ್ತು ಬೀರಿಗಳಲ್ಲಿ ಶ್ರೀ ಗಣೇಶೋತ್ಸವ ನಡೀತಾ ಇತ್ತು. ಹಾಗೆ ಇಲ್ಲಿ ಕೊಲ್ಯದಲ್ಲಿ ಒಂದು ಶಾರದೋತ್ಸವವನ್ನು ಯಾಕೆ ಮಾಡಬಾರದು ಎಂಬ ಚಿಂತನೆಯಲ್ಲಿ ಹುಟ್ಟಿಕೊಂಡಂಥ ಸಂಘಟನೆ ಆಗಿರಬೇಕಿದು. ಹಾಗೆ ಅಂತ ಹೇಳ್ತಾರೆ. ಅದು ಒಂದು ಅರ್ಥದಲ್ಲಿ ಒಂದು ಸ್ಪರ್ಧಾತ್ಮಕವಾಗಿ ಹುಟ್ಟಿಕೊಂಡದ್ದೇ ಅಂತೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರತಿಯೊಂದು ಪರಿಸರದವರಿಗೂ ಒಂದು ಧಾರ್ಮಿಕ ಶ್ರದ್ಧೆ ಇರ್ತದೆ. ಆ ಧಾರ್ಮಿಕ ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಪರಂಪರೆ ಮತ್ತು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಸಹಕಾರಿಯಾಗುವ ರೀತಿಯಲ್ಲಿ ಪ್ರೀತಿ ಭಾವದ ವಿಶ್ವಾಸ ಬೆಳೆಯುವಂಥ ಒಂದು ಸಂಘಟನಾತ್ಮಕ ಚಟುವಟಿಕೆ ಪ್ರತಿ ಪ್ರದೇಶದಲ್ಲಿ ಇರಬೇಕು ಅಂಥೇಳಿ ಒಂದು ಆಸೆ ಇರ್ತದೆ. ಈ ಆಸೆಯ ನಿಮಿತ್ತ ಹುಟ್ಟಿಕೊಂಡಂಥ ಸಂಘಟನೆ ಇದು ಶಾರದಾ ಮಹೋತ್ಸವ ಸಮಿತಿ. ಹಾಗೆ ಮುಂದೆ ಅದು ಬೆಳೀತಾ ಮತ್ತು ನಾವು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಭಾಗವನ್ನು ಮಾಡಿದರು. ಆಮೇಲೆ ಅದೇ ನಮ್ಮ ಈ ಒಂದು ಹೈವೇಯಲ್ಲಿ ಒಂದು ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿದ್ದಂಥ ಆ ಜಾಗ ಒಂದು ಹೆದ್ದಾರಿಗೆ ಹೋದದ್ದರಿಂದ ಮತ್ತು ಈ ಭಾಗದಲ್ಲಿ ಒಂದು ಹೊಸ ಸ್ಥಳವನ್ನು ಖರೀದಿ ಮಾಡುವುದರ ಮೂಲಕ ಒಂದು ಮಂದಿರ ಮತ್ತು ಏನಾದರೂ ಸಾರ್ವಜನಿಕ ಕೆಲಸಕ್ಕೆ ಬೇಕು ಎಂಬ ದೃಷ್ಟಿಯಲ್ಲಿ ಇದನ್ನು ಮುಂದುವರಿದದ್ದು. ಆವಾಗ ಈ ಹಂತಕ್ಕೆ ಬಂದು ಬಿಟ್ಟಿದ್ದು. ಅಂದರೆ ಶ್ರೀ ಶಾರದಾ ಮಂದಿರ ಒಂದು ನಿರ್ಮಾಣ ಆಗಬೇಕು ಅಂತೇಳಿ ಹೇಳುವಾಗ ಅದರ ಮೊದಲೇ ನಾನು ಶಾರದಾ ಸೇವಾ ಟ್ರಸ್ಟ್ನಲ್ಲಿ ನಾನು ಟ್ರಸ್ಟಿಯಾಗಿದ್ದೆ. ಅದರ ಜೊತೆಗೆ ಇಲ್ಲಿ ಸ್ವಲ್ಪ ಜನಸಂಪರ್ಕದ ವಿಷಯಕ್ಕೋಸ್ಕರವಾಗಿ ನಮ್ಮ ಮಾನ್ಯ ಜನಪ್ರತಿನಿಧಿಗಳು ಶ್ರೀಯುತ ಸತೀಶ್ ಕುಂಪಲ್ ಅವರು ಅಧ್ಯಕ್ಷರಾಗಿ ಅದಕ್ಕೆ ನಾವು ಕೇಳಿಕೊಂಡಾಗ ಅವರು ಬಂದಿದ್ದರು. ಆಮೇಲೆ ಕಾರ್ಯದರ್ಶಿಯಾಗಿ ನಾನು ಮತ್ತು ಎಲ್ಲ ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟಿನ ಶ್ರೀ ಪ್ರಕಾಶ್ ಎಚ್ ಅವರ ಇಡೀ ಟೀಮ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದೊಂದು ಭದ್ರ. ಅದರ ಜೊತೆಗೆ ಆದರ್ಶ ಮಿತ್ರ ಮಂಡಳಿಯ ಯುವಕರಿದ್ದಾರೆ, ಶಾರದಾ ಮಹಿಳಾ ಮಂಡಳಿಯ ಮಹಿಳೆಯರಿದ್ದಾರೆ. ಇಂಥ ಒಂದು ದೊಡ್ಡ ಸಂಘಟನೆಯಲ್ಲಿ ಇದು ಕೆಲಸ ಮಾಡ್ತಾ ಉಂಟು. ಹಾಗಾಗಿ ನಿಜವಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯ ದೊಡ್ಡ ಶ್ರಮ ಅಂತೇಳಿ ಗೊತ್ತಾಗದ ರೀತಿಯಲ್ಲಿದ್ದಾರೆ ಅಂಥ ಸಂಘಟನೆ ಇಲ್ಲಿ ಉಂಟು. ಆ ದೃಷ್ಟಿಯಲ್ಲಿ ಶಾರದಾ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಈಗ ಹೊರಟದ್ದು ಸಾಧಾರಣ ಒಂದು 3 ವರ್ಷದ ಹಿಂದೆ. ಅದಕ್ಕೆ ಗುದ್ದಲಿ ಪೂಜೆ ಮಾಡಿ ಹೊರಟರು ಕೂಡ ಕಾರಣಾಂತರದಿಂದ, ಅದಕ್ಕೆ ಕಾರಣಾಂತರ ಅಂತ ಹೇಳ್ಬೋದು, ಬೇರೆ ಬೇರೆ ಪುರಸಭೆಯ ಚುನಾವಣೆ ಅಥವಾ MLA ಚುನಾವಣೆ MP ಚುನಾವಣೆ ಇಂಥದ್ದೆಲ್ಲ ಬರುವುದರಿಂದ ಸ್ವಲ್ಪ ಅದರ ವೇಗ ಕುಂಠಿತ ಆಗ್ತದೆ. ಆ ನಂತರ ಈಗ ಸದ್ಯಕ್ಕೆ ಸುಮಾರು 2.5 ಕೋಟಿಯ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಎಂಬ ಒಂದು ಕನಸು ಇದ್ದರೂ ಕೂಡ ಈಗ ಸಾಧಾರಣ ಒಂದು ಸಂಪೂರ್ಣಗೊಳ್ಳುವಾಗ 1.5 ಕೋಟಿಯಷ್ಟು ಬೇಕಾಗ್ಬೋದು. ಅದಷ್ಟು ಸಂಗ್ರಹ ಮಾಡಲಿಕ್ಕೆ ನಿಜವಾಗಿಯೂ ಕೂಡ ಕಷ್ಟವೇ. ಇದು ನಮ್ಮದು ಗ್ರಾಮೀಣ ಪ್ರದೇಶ ಒಂದು ಲೆಕ್ಕದಲ್ಲಿ ನೋಡಿದರೆ. ಮತ್ತು ನಾವು ಹೊರಗಿನ ದೊಡ್ಡ ದಾನಿಗಳಿಗೆ ಹೊರಗಡೆ ಹೋಗಬೇಕಾಗ್ತದೆ. ಈ ರೀತಿಯ ಒಂದು ದಾನ ಕೊಡುವವರ ಅಥವಾ ದಾನ ಕೇಳುವವರ ನಮ್ಮ ಸಂಖ್ಯೆಗಳು ನಮ್ಮ ಈ ಒಂದು ಭಾಗದ ಪದಾಧಿಕಾರಿಗಳಿಗೆ ಸಂಘಟನೆಗೆ ಒಂದು ರೀತಿಯ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಕಷ್ಟದ ಕೆಲಸ. ಅಂತೂ ಇಂತೂ ಬಹಳ ಕಷ್ಟದಿಂದ ಎಲ್ಲರೂ ಒದ್ದಾಡಿ ಬಹಳ ಪ್ರಯತ್ನಪಟ್ಟು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗೆ ಇನ್ನೂ ಕೂಡ ಪೂರ್ಣವಾದಂಥ ಆರ್ಥಿಕ ಸಹಕಾರ ನಮಗೆ ಬೇಕೇ ಬೇಕು ಎನ್ನುವ ರೀತಿಯಲ್ಲಿ ಈಗ ಬೇಡಿಕೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಈಗ ನಾವೊಂದು ಆಗಿರತಕ್ಕಂಥ ಸಾಧಾರಣ 1.5 ಕೋಟಿಯ ಅಂದರೆ ಕೆಳಗಿನ ಭಾಗದ ಒಂದು ಸಭಾಂಗಣ, ಅಲ್ಲಿ ಒಂದು ಶಾರದೆಯ ಒಂದು ಭಜನಾ ಮಂದಿರದ ರೀತಿಯಲ್ಲಿ ಅದನ್ನೊಂದು ಅಲ್ಲಿ ಬೆಳ್ಳಿಯ ಬಿಂಬದ ಒಂದು ಪ್ರತಿಷ್ಠೆಯನ್ನು ಮಾಡುವುದರ ಮೂಲಕವಾಗಿ ಮತ್ತು ವಾರ್ಷಿಕ ಈ ಶಾರದಾ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ವಿಗ್ರಹ ಪ್ರತಿಷ್ಠೆಯನ್ನು ಮಾಡೋದರ ಮೂಲಕ 3-4 ದಿವಸದ ಉತ್ಸವ ಈ ಕಾರಣಕ್ಕೆ ಬೇಕು. ಮತ್ತು ಆ ಸಭಾಂಗಣ ಸ್ವಲ್ಪ ಜನೋಪಯೋಗ ಕೆಲಸಕ್ಕೂ ಕೂಡ ಬೇಕಾಗ್ತದೆ. ಶಾರದಾ ಈ ಸೇವಾ ಟ್ರಸ್ಟ್ ಕೇವಲ ಧಾರ್ಮಿಕ ಕೆಲಸಗಳನ್ನು ಮಾತ್ರ ವರ್ಷಂಪ್ರತಿ ನವರಾತ್ರಿಯಲ್ಲಿ ಮಾಡಲಿಕ್ಕೆ ಉದ್ದೇಶದಲ್ಲಿ ಹುಟ್ಟಿಕೊಂಡದ್ದಲ್ಲವೇ ಅಲ್ಲ ಎಂಬುದನ್ನು ತೋರಿಸಿಕೊಟ್ಟಂಥ ಒಂದು ಸಂಘಟನೆ. ಅಂದರೆ ಸಾಮಾಜಿಕ ಕಳಕಳಿಯ ಅನೇಕ ಕೆಲಸಗಳು, ಅದು ಶ್ರಮದಾನ ಇರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಅದರ ಜೊತೆಗೆ ಹುಚ್ಚುನಾಯಿ ಇದಕ್ಕೆ ಲಸಿಕೆ ನೀಡುವಂಥ ನಮ್ಮ ಅಲ್ಲಿ ರೋಟರಿ ಅವರ ಒಂದು ಸಹಯೋಗದಲ್ಲಿ ಮಾಡುವಂಥ ಕೆಲಸ ಇರ್ಬೋದು. ಹಾಗೆಯೇ ಆ ಅಶಕ್ತರಿಗೆ ಎಲ್ಲಿ ಅನಾರೋಗ್ಯ ಅಶಕ್ತರಾಗಿ ಆರ್ಥಿಕವಾಗಿ ಎಲ್ಲ ಇದ್ದಾರ ಅವರ ಮನೆಗೆ ಹೋಗಿ ಸಹಕಾರ ಮಾಡುವ, ಅಥವಾ ಯಾರಾದರೂ ತೀವ್ರ ಬಡತನದಲ್ಲಿದ್ದವರಿಗೆ ಅವರ ಮರಣಕಾಲದಲ್ಲಿ ಕೂಡ ಅವರ ಮನೆಗೆ ಹೋಗಿ ಸಹಕರಿಸುವ ಇತ್ಯಾದಿ ಅನೇಕ ನಮ್ಮ ಒಂದು ರೀತಿಯಲ್ಲಿ ಚಾರಿಟೇಬಲ್ ಕೆಲಸಗಳನ್ನು ಕೂಡ ಮಾಡುವಂಥ ಒಂದು ಇರಾದೆಯನ್ನು ಇಟ್ಟುಕೊಂಡು ಈ ಶಾರದಾ ಸೇವಾ ಟ್ರಸ್ಟ್ ಕೆಲಸ ಮಾಡ್ತಾಯಿದೆ. ಹಾಗೆ ಉತ್ಸವ ಸಮಿತಿ ಅಂತ ಒಂದು ಪ್ರತ್ಯೇಕ ಮಾಡಿದ್ವಿ. ಇದರಲ್ಲಿ ಶ್ರೀ ಗಣೇಶ್ ಕೊಲ್ಲಿ ಅವರ ಅಧ್ಯಕ್ಷ ಆಗಿ ಅದರ ಒಂದು ಟೀಮ್ ಅದೊಂದು ಎಲ್ಲ ಒಟ್ಟಾಗಿ ಜಂಟಿಯಾಗಿ
ಈ 4 ಸಂಘಟನೆಗಳು ಜಂಟಿಯಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಮತ್ತು ಸಾರ್ವಜನಿಕ ಶ್ರೀ ಶಾರದಾ ಉತ್ಸವ ಸಮಿತಿ. ಈ ಒಂದು ಜಂಟಿಯಾಗಿ ಮಾಡುವಂಥ ಈ ಕೆಲಸದಲ್ಲಿ ಇವತ್ತು ಈ ಹಂತದವರೆಗೆ ಬಂದು ನಿಂತಿದೆ. ನಾಳ್ದು 6ನೇ ತಾರೀಕು ಈ ಶರ್ತಯ ಅಂದರೆ 2024ರ ಈ ನವರಾತ್ರಿಯ 6ನೇ ತಾರೀಕಿನ ದಿವಸ ನಾವು ಇಲ್ಲಿ ಇದನ್ನು ಆರಂಭಗೊಳಿಸ್ತಾ ಇದ್ದೇವೆ. ಯಾವಾಗಲೂ ನಾವು ಉತ್ಸವವನ್ನು 2 ದಿವಸ 3 ದಿವಸ ತಪ್ಪಿದರೆ 4 ದಿವಸದಲ್ಲಿ ನಾವು ಶಾರದೆಯನ್ನು ಜಲಸ್ತಂಭನ ಮಾಡುವಂಥ ಕೆಲಸ. ಆದರೆ ಈ ವರ್ಷ ವಿಶೇಷವಾಗಿ ನಮಗೆ ಮಂದಿರದೊಳಗೆ ಒಂದು ಶಾರದೆಯ ಬೆಳ್ಳಿಯ ಬಿಂಬ ಮಾಡಬೇಕೆಂಬ ಒಂದು ಸಂಕಲ್ಪದಲ್ಲಿ ಅದನ್ನು ಕೂಡ ಪೂರ್ತಿಗೊಳಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಅದರ ಶೋಭಾಯಾತ್ರೆ ಹಸಿರು ಹೊರೆ ಕಾಣಿಕೆ 6ನೇ ತಾರೀಕು ಬರುತ್ತೆ. ಹಾಗಾಗಿ 7ನೇ ತಾರೀಕು ಬೆಳಿಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಪ್ರತಿಷ್ಠೆ ಕೆಲಸ ಆಗ್ತದೆ. 6ನೇ ತಾರೀಕು ರಾತ್ರಿ ಅದರ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳು ನಡೀತದೆ. ಆಮೇಲೆ ಬೆಳಿಗ್ಗೆ ಅದು ಪ್ರತಿಷ್ಠೆ ಆದ ನಂತರ ಮತ್ತೆ 7ನೇ ತಾರೀಕು ಒಂದು ಮಂದಿರ ಲೋಕಾರ್ಪಣೆ ಉದ್ಘಾಟನೆ ಸಮಾರಂಭ ಬೇಕಲ್ಲ. ಹಾಗಾಗಿ ಲೋಕಾರ್ಪಣೆ ಉದ್ಘಾಟನಾ ಸಮಾರಂಭವನ್ನು ಭಾಳ ವಿದ್ಯುಕ್ತವಾಗಿ ಗಣ್ಯ ಅತಿಥಿಗಳು ಹಾಗೆ ಸ್ವಾಮೀಜಿಯವರೆಲ್ಲ ಬಂದು ನಮಗೊಂದು ಹಿತವಚನಗಳನ್ನು ಹೇಳಬೇಕು ಮತ್ತು ಆಶೀರ್ವಚನ ಮಾಡಬೇಕೆಂಬ ದೃಷ್ಟಿಯಲ್ಲಿ ಅವರನ್ನು ಕೂಡ ನಾವು ಕರೆಸಿದ್ದೇವೆ. ಮತ್ತು ಅತಿಥಿಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ದಾನಿಗಳ ಸಂಖ್ಯೆ ಜಾಸ್ತಿಯಾಗಿ ಒಂದೇ ಸಭಾ ಕಲಾಪ ಬಹಳ ದೀರ್ಘವಾಗಬಾರದು ಎಂಬ ದೃಷ್ಟಿಯಲ್ಲಿ 7ನೇ ತಾರೀಕು ಸಂಜೆ ಕೂಡ ಒಂದು ಸಭಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಮತ್ತು 10ನೇ ತಾರೀಕು ಮಾತೃ ಸಂಗಮ ಅಂತೇಳಿ ಮಹಿಳೆಯರ ಒಂದು ವಿಶೇಷ ಧಾರ್ಮಿಕ ಸಭೆಯನ್ನು ಧರ್ಮ ಸಭೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅಲ್ಲಿ 11ನೇ ತಾರೀಕು ನಮ್ಮ ಶಾರದೋತ್ಸವದ ಸಮಾರೋಪ ಎಂಬ ದೃಷ್ಟಿಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಮತ್ತೊಂದು ಧಾರ್ಮಿಕ ಸಭೆ ಇರ್ತದೆ. ಇಷ್ಟನ್ನು ನಾವು ಹಮ್ಮಿಕೊಂಡದಲ್ಲದೆ 12ನೇ ತಾರೀಕು ನಮಗೆ ಬೇರೆ ಏನೂ ಇಲ್ಲ. ಸಂಜೆ ನಾವು ಜಲಸ್ತಂಭನದ ಈ ಶೋಭಾಯಾತ್ರೆಯ ಗೌಜಿಯಲ್ಲಿ ನಾವು ಇರ್ತೇವೆ. ಮತ್ತು ಅದನ್ನು ಇಲ್ಲಿ ಸೋಮೇಶ್ವರ ಈ ಕಡಲ ಕಿನಾರಕ್ಕೆ ಕೊಂಡು ಹೋಗುವಂಥ ಒಂದು ವಿಶೇಷವಾದಂಥ ಸಮಾರಂಭ ಅದು. ಇಷ್ಟೂ ದಿನಗಳಲ್ಲಿ ಸಂಜೆ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನೃತ್ಯ ಇದೆ, ಹಾಗೆ ಆಮೇಲೆ ಒಂದು ಸಣ್ಣ ತಾಳಮದ್ದಳೆ ಇದೆ ಮಧ್ಯಾಹ್ನ ಹೊತ್ತಿಗೆ, ಆಮೇಲೆ ತುಳು ನಾಟಕ ಇದೆ ಪೌರಾಣಿಕ, ಅದರ ಜೊತೆಗೆ ಭಕ್ತಿಭಾವ ರಸಮಂಜರಿ ಕಾರ್ಯಕ್ರಮ ಇದೆ. ಇದೆಲ್ಲ ಒಟ್ಟಿಗೆ ನಾವು ಬೇರೆ ಬೇರೆ ದಿನಗಳಲ್ಲಿ ನಾವು ಹಂಚಿಕೊಂಡಿದ್ದೇವೆ. ಅದರ ಜೊತೆಗೆ ಇನ್ನು ಒಬ್ಬರಿಗೆ ಸಾಧಕರಿಗೆ ಸನ್ಮಾನದಂಥ ಕಾರ್ಯಕ್ರಮ ಇವೆಲ್ಲವೂ ನಡೀತದೆ. ಮತ್ತು ಪ್ರತಿದಿನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ಸದ್ಭಕ್ತ ಬಂಧುಗಳು ಎಲ್ಲರೂ ಬರಬೇಕು. ಅದು ಕೊಲ್ಯ ಮಾತ್ರ ಅಲ್ಲ, ಇಡೀ ನಮ್ಮ ಉಳ್ಳಾಲ ತಾಲೂಕಿನ ನಮ್ಮ ಆಸ್ತಿಕ ಬಂಧುಗಳು ಬಹಳ ಆತ್ಮೀಯವಾಗಿ ಬರಬೇಕು ಅಂಥೇಳಿ ನಾವು ಕೇಳಿಕೊಳ್ಳೋದರೊಂದಿಗೆ ತನು ಮನ ಅದರ ಜೊತೆಗೆ ಧನ ಸಹಕಾರವನ್ನು ನೀಡುವುದರ ಮೂಲಕ ನಮಗೆ ತುಂಬು ಹೃದಯದ ಪ್ರೋತ್ಸಾಹವನ್ನು ಈ ಮಂದಿರಕ್ಕೆ ಕೊಟ್ಟು ಈ ಮಂದಿರದ ಸದುಪಯೋಗವನ್ನು ತಾವೂ ಎಲ್ಲರೂ ಕೂಡ ಪಡಿಬೇಕು ಎಂಬ ದೃಷ್ಟಿಯಲ್ಲಿ ನಾವು ಎಲ್ಲರನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಬಂದು ಭಾಗವಹಿಸುವುದರ ಮೂಲಕವಾಗಿ ನಮ್ಮ ಶಾರದಾ ಮಾತೆಯ ಕೃಪೆಗೆ ನೀವೆಲ್ಲ ಪಾತ್ರರಾಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಟ್ರಸ್ಟ್ ಮತ್ತು ಈ ಮಂದಿರ ನಿರ್ಮಾಣ ಸಮಿತಿ ಎಲ್ಲದರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಒಂದು ಶಾರದೋತ್ಸವ ಕೊಲ್ಯ ವಿಶೇಷ ಕಾರ್ಯಕ್ರಮ ನನಂಜಿ ಸಂಸ್ಥೆದ ಪರಿಚಯದೊಟ್ಟಿಗೆ ಬೊಕ್ಕರ ಮಠ ಮಂದಿರ ಕಾರ್ಯಕ್ರಮಗಳು ತಿಕ್ಕಿಗ ಆಡೆಮುಟ್ಟ ವಂದನೆ.